ಅಮ್ಮ ಡಿಫ್ರೆಂಟ್ ಆಗಿರೋ ಬ್ಲೌಸ್ ಹಾಕೊಂಡಿದ್ದಾರೆ, ಅದಕ್ಕೆ ಡಿಫ್ರೆಂಟ್ ಆಗಿ ಕಾಣಿಸ್ತಿದ್ದಾರೆ. ಚೆನ್ನಾಗಿ ಕಾಣಿಸ್ತೈತೆ ಬ್ಲೌಸ್. ಕೇಕ್ ಮೇಲೆಲ್ಲ ಬೀಳುತ್ತೆ ದಿಶು. ಶುಭಾಶಯಗಳು, 100 ವರ್ಷ ಚೆನ್ನಾಗಿ ಬಾಳ ಮಗಳೇ. ಥ್ಯಾಂಕ್ ಯು. ಡೈಲಿ ಹೊಡೆದಾಡ್ಕೊಂಡೆ ಜೀವನ ಮಾಡು. Happy birthday, God bless you. Thank you. Take this one. ಇವತ್ತಿನ ವ್ಲಾಗ್ ಅಲ್ಲಿ ನನ್ನ ಸಿಸ್ಟರ್ ಬರ್ಡೇ ಇದೆ. ತುಂಬಾ ಸಿಂಪಲ್ ಆಗಿ ಮನೇಲೆ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ. ಅವಳಿಗೆ ಇದು ಪ್ರೈವೇಟ್ ಥಿಯೇಟರ್ ಅಂತ ಬರುತ್ತಲ್ವಾ, ಸೊ ಅಲ್ಲಿ ಕರ್ಕೊಂಡೋಗಿ ಬರ್ಡೇ ಮಾಡೋಣ ಅನ್ಕೊಂಡ್ವಿ. ಸೊ ಅವಳು ಬೇಡ ಅಂದ್ಲು, ಹಾಗಾಗಿ ಮನೇಲೆ ಸಿಂಪಲ್ ಆಗಿ ಕೇಕ್ ಕಟ್ ಮಾಡೋಣ ಅನ್ಕೊಂಡಿದ್ವಿ. ನಾವು 4 ಜನ ಅಷ್ಟೇನೆ ಕೇಕ್ ಕಟ್ ಮಾಡೋದು. ಸೊ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ಯಾವ ತರ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ನೋಡೋರುತ್ತೆ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ನ ಹೊಸೊಬ್ರು ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಬಾಯ್, ತೋರಿಸ್ತೀನಿ ನೋಡಿ ಅವಳು ಸ್ಯಾರಿ ಹಾಕೊಂಡಿದ್ದಾಳೆ. ಸೊ ನೋಡ್ಬೋದು, ಇವಳೆ ಬರ್ಡೇ ಗರ್ಲ್. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಥ್ಯಾಂಕ್ ಯು. ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ತಾಯಿ ಚಾಮುಂಡೇಶ್ವರಿ, ಆಮೇಲೆ ಕಬ್ಬಾಳಮ್ಮ, ಎಲ್ಲಾ ದೇವರು ನಿನಗೆ 100 ವರ್ಷ ಆಯುಸ್ ಕೊಟ್ಟು ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅಂತ ಆಶಿಸ್ತೀನಿ. ಹಾಗೇನೆ ಇವಳಿಗೆ ಎಲ್ಲರೂ ವಿಶ್ ಮಾಡಿ ಸೀಕ್ರೆಟ್. ಸೊ ಅವಳದು ಔಟ್ಫಿಟ್ ತೋರಿಸ್ತೀನಿ ಯಾವ ತರ ಇದೆ ಅಂತ. ನಾನು ಸಿಂಪಲ್ ಆಗಿ ಸ್ಯಾರಿ ಹಾಕೊಂಡಿದ್ದೀನಿ, ಸಿಂಗಲ್ ಪಿನ್ ಮಾಡ್ಕೊಂಡಿದ್ದೀನಿ, ಬಳೆ ಬಳೆ ಹಾಕಿದ್ದೀನಿ, ಒಂದು ವಾಚ್ ಸಿಂಪಲ್, ಚೈನ್, ಒಲೆ ಗಿಡೆ. ನನಗೆ ಬರ್ತಡೇ ಎಲ್ಲ ಇಷ್ಟ ಆಗಲ್ಲ, ಇವಳು ಫೋರ್ಸ್ ಮಾಡೋದಕ್ಕೆ ಸಿಂಪಲ್ ಆಗಿ ಹೋಗಿ ಮನೇಲೆ ಮಾಡೋಣ ಅನ್ಕೊಂಡು ಇದು ಮಾಡಿದ್ವಿ. ಸೊ ನಾನು ಹೊರಗಡೆ ಕರ್ಕೊಂಡೋಗ್ಬಿಟ್ಟು ಬರ್ಡೇ ಸೆಲೆಬ್ರೇಷನ್ ಮಾಡ್ಸೋಣ ಅನ್ಕೊಂಡ್ವಿ. ಇವಳು ಬೇಡ ಬೇಡ ಅಂತಿದ್ಲು, ಹಾಗಾಗಿ ಮನೆಯಲ್ಲೇ ಸಿಂಪಲ್ ಆಗಿ ಮಾಡ್ತಾ ಇದೀವಿ ಅಷ್ಟೇ. ಜಸ್ಟ್ ಒಂದು ಕೇಕ್ ತಂದು ಕಟ್ ಮಾಡ್ತಿರೋದು ಅಷ್ಟೇ. ಅದಾದ್ಮೇಲೆ ಹೊರಗಡೆ ಏನಾದ್ರು ಊಟಕ್ಕೆ ಹೋಗೋಣ, ಇಲ್ಲಾಂದ್ರೆ ಪಾರ್ಸಲ್ ಏನಾದ್ರು ಊಟ ತರ್ಸ್ಕೊಂಡ್ ತಿನ್ನೋಣ ಅನ್ಕೊಂಡಿದೀವಿ ಅಷ್ಟೇ. ಇವತ್ತಿನ ವ್ಲಾಗು. ಅಮ್ಮ ಇಲ್ಲೇ ಇದ್ದಾರೆ, ಸೊ ನೋಡ್ಬೋದು. ಹಾಯ್ ಮೇಡಮ್ಮ. ಥ್ಯಾಂಕ್ ಯು ಅಮ್ಮು. ಸೊ ಪಾಪಗೆ ಬೇರೆದು ಒಂದು ಗ್ರ್ಯಾಂಡ್ ಆಗಿರೋ ಡ್ರೆಸ್ ಹಾಕೋಣ ಅನ್ಕೊಂಡೆ, ಬಟ್ ಅವಳು ಡ್ರೆಸ್ ಹಾಕೋತಾ ಇಲ್ಲ, ಚುಚ್ಚುತ್ತೆ ಅಂದ್ಬಿಟ್ಟು ಡ್ರೆಸ್ ಹಾಕೋತಿಲ್ಲ. ಅದಕ್ಕೆ ಒಂದು ಸಿಂಪಲ್ ಆಗಿರೋ ಕಾಟನ್ ಡ್ರೆಸ್ ವೇರ್ ಮಾಡಿದ್ದೀನಿ. ಸೆಕೆ ಅಲ್ವಾ ತುಂಬಾ, ಹಾಗಾಗಿ ಸಿಂಪಲ್ ಆಗಿರೋ ಡ್ರೆಸ್ ಹಾಕಿದ್ದೀನಿ. ಸೊ ಇವಳು ಔಟ್ಫಿಟ್ ನೋಡ್ಬೋದು, ಈ ತರ ಇದೆ. ಇಷ್ಟ. ಅಮ್ಮ ಇಲ್ಲಿದ್ದಾರೆ, ವಿಶ್ ಮಾಡೋ ಅವಳಿಗೆ. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಸೊ ನಮ್ಮಮ್ಮ ಡಿಫ್ರೆಂಟ್ ಆಗಿರೋ ಬ್ಲೌಸ್ ಹಾಕೊಂಡಿದ್ದಾರೆ, ಅದಕ್ಕೆ ಡಿಫ್ರೆಂಟ್ ಆಗಿ ಕಾಣಿಸ್ತಿದ್ದಾರೆ. ಚೆನ್ನಾಗಿ ಕಾಣಿಸ್ತೈತೆ ಬ್ಲೌಸ್. ಸೊ ದಿಶು ನೋಡಿ ಇವಾಗ ಮುಖ ತೊಳ್ಕೊಂಡು ಬಂದಿದ್ದಾನೆ. ಹಾಯ್ ಮಾಡು ದಿಶು. ಸೊ ಫ್ಯಾನ್ ಅಲ್ಲಿ ಒರ್ಸ್ಕೊಳಕ್ ಬಿಟ್ಬಿಟ್ಟು ಹಾಗೆ ಬಂದಿದ್ದಾನೆ. ನೀಟಾಗಿ ಒರ್ಸ್ಕೊ. ಸೊ ರೆಡಿನಾ ಬರ್ತಡೆಗೆ ಕೇಕ್ ಕಟ್ ಮಾಡಕ್ಕೆ? ಸೊ ದಿಶು ಕೇಕ್ ತೆಗಿ. ಸೊ ನೋಡಿ ಇಲ್ಲಿ ಟೇಬಲ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ. ಎಲ್ಲ ಸಾಕು, ಅಷ್ಟಕ್ಕೆ ಇಡ. ಮೇಲೇನೆ ಕಾಣಿಸ್ತೇವೆ, ಮುಂದೆನೆ ಚೆನ್ನಾಗಿರುತ್ತೆ. ಅಲ್ಲಿಟ್ಟ. ಸೊ ಫೈನಲಿ ಸಿಂಪಲ್ ಆಗಿ ಇಷ್ಟು ಡೆಕೋರೇಷನ್ ಮಾಡಿದ್ದೀವಿ. ಇಲ್ಲಿ ಪಾಪು ಆಲ್ರೆಡಿ ನಿಂತ್ಕೊಂಡಿದ್ದಾಳೆ. ಸೊ ಇಲ್ಲಿ ಅಣ್ಣ ಬಂದಿದ್ದಾರೆ, ಅಣ್ಣ ಹೋದ್ರು. ದಿಶು ಇದ್ದಾನೆ ಇಲ್ಲಿ, ಬರ್ಡೇ ಗರ್ಲ್ ರೆಡಿ ಇದ್ದಾಳೆ. ಸೊ ಇಷ್ಟೇ ಸಿಂಪಲ್ ಆಗಿ ಮಾಡಿದ್ದೀವಿ ನೋಡಮ್ಮ, ನಾವು ಜಾಸ್ತಿ ಏನು ಗ್ರ್ಯಾಂಡಾಗಿ ಮಾಡಿಲ್ಲ. ಬಾ ನೀನು ಮಾಡ್ತೀಯಾ? ಇರೋ ಅಮ್ಮ ನೀನು ಮಾಡಂತೆ, ಅಕ್ಕಮ್ಮ ನೀನು ಮಾಡಂತ್ರಿ. ನೀವು ಒಬ್ಳೆ ಮಾಡ್ತೀಯಾ? ಈ ಕಡೆ ನಾನು ಮಾಡೋದು. ಪಾಪು ಕಾಣ್ತಿಲ್ಲ, ಪಾಪು ಬರೀ ಇಟ್ಕೊಂತೈತೆ. ಕಂಡು ಇಲ್ಲಿ ಬರೋದು.
ಇದೆಯಾ? Happy birthday ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ರಮ್ಯಾ, ಹ್ಯಾಪಿ ಬರ್ಡೇ ಟು ಯು, ಗಾಡ್ ಬ್ಲೆಸ್ ಯು. ಅಯ್ಯೋ ಕೇಕ್ ಮೇಲೆ ಕೇಕ್ ಮೇಲೆಲ್ಲ ಬೀಳುತ್ತೆ ದಿಶು. ಅದು ಇನ್ನ ಕಟ್ ಮಾಡು ಚಿನಿ. ಇನ್ನು ಮಾಡ್ಬೇಕು ಇಲ್ಲಿ. ಗಿಫ್ಟ್ ಬೇಕಾ? ಕೊಡ್ತಿದ್ದೀರಾ? ಗಿಫ್ಟ್ ಬೇಕಾ? ತಡಿ ಏನ್ ಮಾಡ್ದು ಚಿನಿ, ಅಮ್ಮ ಅನ್ಬೇಕು. ಇರು ಇನ್ನೊಂದ್ಸಲ ನೀಟಾಗಿ ತಕೊಡ್ತೀನಿ. ನೀಟಾಗಿ ಕೇಕ್ ತಕೊಡ್ತೀನಿ ಕೊಡು. ಅವಳು ಕಟ್ ಮಾಡೋದು ಗೊತ್ತು ಅಲ್ಲ ಚಿನಿ? ವಾವ್, ಗುಡ್ ಗರ್ಲ್. ಅಮ್ಮಂಗೆ ತಿನ್ಸು. ಸೂಪರ್. ಗಿಫ್ಟ್ ಬೇಡವಾ? ಹ್ಮ್ ಹಂಗೆ ರೀ ನಂದು. ಆ ಕಡೆ ಕಟ್ ಮಾಡು. ಹಂಗಲ್ಲ. ಏನ್ ತಿನ್ನು. ಗಿಫ್ಟ್ ತೋರ್ಸು ದಿಶು, ಏನ್ ತಂದಿದ್ಯಾ? ನಾನು ಹೇಳಲ್ಲ. ಓಕೆ. ತಡಿ ಫಸ್ಟ್ ತಿನ್ನಿಸ್ತೀನಿ ಇದು. ಫಸ್ಟ್ ಗಿಫ್ಟ್ ಆಮೇಲೆ ಇಲ್ಲ ಇಲ್ಲ ಇರ ಒಂದು ನಿಮಿಷ. ಈ ಕಡೆ ಫಸ್ಟ್ ತಿನ್ಸ್ಬೇಕು. ಎಣ್ಣೆ ಬೆಳೆಸ್ತೀನಿ ಅಂತ ಎಣ್ಣೆ ತಗೊಂಡು ಚೂರು ತಿನ್ಸ್ಬೇಕು. ಚೂರು ಹ್ಯಾಪಿ ಬರ್ತ್ಡೇ ಅಮ್ಮ. ಹೆಸರು ಹೇಳಲ್ಲ. Wish you happy birthday. God bless you. ಥ್ಯಾಂಕ್ ಯು. Take this one. ದಿಶು ಗಿಫ್ಟ್ ಕೊಟ್ಟಿದ್ದಾನೆ. ಏನಿದೆ ನೋಡೋಣ. ಯಮ್ಮ ಯಮ್ಮ ಬೇಕಾ? ಇಲ್ಲಿ ಇದು ಮಾಡಿ. ಇಲ್ಲಿ. ಇಲ್ಲಿ. ಈ ಕಡೆ ನೋಡ. ಚಾಕು ಹಿಂಗ್ ಮಾಡಿ. ಅದ್ರಲ್ಲ ಕಟ್ ಮಾಡು. ತಗೊಳ್ಳಿ. ಸಾಕು ಅಮ್ಮ. ರಿಂಗ್ ತಂದಿದ್ಯಾ? ಮುದ್ದೆ ಥರ ಇದೆ ಗಿಫ್ಟ್ ತಗೊಳ್ತೀನಿ ಅಲ್ಲ. ಅವ್ನ ಮಧ್ಯಾಹ್ನ ಹೋಗಿ ಪ್ಯಾಕ್ ಮಾಡಿಸ್ಕೊ ಬಂದಿರೋದು ಪಾಪ. ಏನ್ ಮಾಡಕ್ಕೆ ಈ ತಂದಿದ್ಯಾ? ಏನು ಗೊತ್ತಿಲ್ಲ, ನಾಕೀನು ಅಲ್ಲ ಇದು. ಸರಿ, ಓಪನ್ ಮಾಡಿ. ಓಪನ್ ಆಗಿದೆ. ಏನು ಇಯರಿಂಗ್ಸಾ? ತೋರ್ಸು. ವಾವ್, ನನ್ನ ಸ್ಯಾರಿ ಕಲರೇ ಇಯರಿಂಗ್ಸ್ ಇದೆ. ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ದಿಶು ಹೆಂಗೆ ಗೊತ್ತಾಯ್ತು ಇದು ಸೆಲೆಕ್ಷನ್ ಯಾರು ಹೇಳಿದ್ದು? ಅದನ್ನ ಬಿಚ್ಬಿಟ್ಟಿದ್ದು ಹಾಕೋ. ಥ್ಯಾಂಕ್ ಯು ದಿಶು. ಅದನ್ನ ಹಾಕೋ. ಕೊಟ್ಟಿದ್ದಕ್ಕೆ ದಿಶು ಕೊಟ್ಟಿರೋದು ಹಾಕೋ. ಹಾಕೋತೀನಿ. ಹಾಕೋ ಇವಾಗಲೇ. ಹಾಕೋ. ಬಾಕ್ಸ್ ಇಲ್ಲ ಅಂದ್ರೆ ಇದೆಲ್ಲ ಕೊಟ್ಟೋಡು. ಕೀ ಬಾಕ್ಸ್ ಅಲ್ಲ, ಫಸ್ಟ್ ನೋಡಿದಾಗ ಕೀ ಅನ್ಕೊಂಡೆ ನಾನು. ನಾನು ಅದಕ್ಕೆ ಇದೆಲ್ಲ ಹಾಕ್ಸ್ಕೊಂಡಿದ್ದೆ. ಒಂದು ಸ್ಯಾರಿ ಕಲರೇ ಇದೆ. ಚೆನ್ನಾಗಿದೆ. ದಿಶು ಗಿಫ್ಟು. ಇರೇರು ನೋಡಿ, ರಿಂಗ್ಸ್ ತಂದಿದ್ದಾನೆ. ಚೆನ್ನಾಗಿದೆ. ಮ್ಯಾಚ್ ಮಾಡ್ಕೊಂಡು ತಂದಿದ್ದಾನಲ್ಲ. ಇಲ್ಲ, ನಿಜವಾಗ್ಲೂ ಚೆನ್ನಾಗಿದ್ದಾವೆ ಅಲ್ಲಮ್ಮ? ಚೆನ್ನಾಗೈತೆ. ಫಸ್ಟ್ ಟೈಮ್ ದಿಶು ಗಿಫ್ಟ್. ಥ್ಯಾಂಕ್ ಯು ದಿಶು. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಹುಟ್ಟುಹಬ್ಬದ ಶುಭಾಶಯಗಳು. ಕೊಡ್ತಂಗೆ
ವಿಶ್ ಮಾಡಮ್ಮ. ಹುಟ್ಟುಹಬ್ಬದ ಶುಭಾಶಯಗಳು. 100 ವರ್ಷ ಚೆನ್ನಾಗಿ ಬಾಳ ಮಗಳೇ. ಥ್ಯಾಂಕ್ ಯು. ಡೈಲಿ ಹೊಡೆದಾಡ್ಕೊಂಡೆ ಜೀವನ ಮಾಡು. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. 100 ವರ್ಷ ಚೆನ್ನಾಗಿ ಬಾಳು. ಥ್ಯಾಂಕ್ ಯು ಅಣ್ಣ. ಹ್ಯಾಪಿ ಬರ್ತ್ಡೇ. ಸೊ ಫ್ರೆಂಡ್ಸ್, ಫೈನಲಿ ಬರ್ತಡೇ ಎಲ್ಲ ಆಯಿತು. ಜಸ್ಟ್ ಒಂದು ಹಾಫ್ ಆನ್ ಅವರಲ್ಲೆಲ್ಲ ನಮ್ಮದು ಮನೇಲೇ ಬರ್ತಡೇ ಸೆಲೆಬ್ರೇಷನ್ ಮಾಡಿದ್ವಿ. ಸೊ ಇಲ್ಲೇ ಒಂದು ಟಿಫನ್ ಎಲ್ಲ ಹಾಕಿ ಈ ಥರ ಸೆಲೆಬ್ರೇಷನ್ ಮಾಡಿದ್ವಿ. ಸೊ ಮನೆ ಚಿಕ್ಕದಲ್ವಾ, ಹಾಗಾಗಿ ಏನೋ ಡೆಕೋರೇಷನ್ ಮಾಡಿಲ್ಲ. ಇವಳಿಗೆ ಇಷ್ಟ ಆಯಿತು ಇಲ್ವೋ ಗೊತ್ತಿಲ್ಲ. ಸೊ ಕೇಳೋಣ ಬನ್ನಿ. ಏನು ಮೇಡಮ್, ಬರ್ತಡೇ ಎಲ್ಲ ಇಷ್ಟ ಆಯಿತೋ ಇಲ್ವೋ? ಸಿಂಪಲ್ ಅನ್ನಿಸ್ತೋ? ಕೇಕ್ ಚೆನ್ನಾಗಿತ್ತಾ? ಚೆನ್ನಾಗಿದೆ, ಕೇಕ್ ಚೆನ್ನಾಗಿದೆ. ನನಗೆ ಈ ಥರ ಸಿಂಪಲ್ ಆಗಿದ್ರೆ ಇಷ್ಟ. ನನಗೆ ಗ್ರ್ಯಾಂಡ್ ಆಗೆಲ್ಲ ಮಾಡ್ಕೊಂಡು ಆಡಂಬರ ಎಲ್ಲ ಇಷ್ಟ ಆಗಲ್ಲ. ಸೊ ನಾವು ಕೇಕ್ ಏನೋ ಆರ್ಡರ್ ಕೊಟ್ಟಿರಲಿಲ್ಲ. ಸುಮ್ಮನೆ ಇಲ್ಲಿ ನಮ್ಮ ಅಣ್ಣನ ಕಳಿಸ್ಬಿಟ್ಟು ಇಲ್ಲೇ ಒಂದು ಕೇಕ್ ಪ್ಯಾಲೇಸಲ್ಲಿ ಜಸ್ಟ್ ಒಂದು ½ kg ಅಷ್ಟೇ ತರಿಸಿದ್ದು ನಾವು. ಜಾಸ್ತಿ ಏನೋ ತರಿಸಿರ್ಲಿಲ್ಲ. ಸೊ ಅಷ್ಟೇ ಆರ್ಡರ್ ಕೊಡಿಸಿ ಏನಾದರೂ ಫೋಟೋ ಫ್ರೇಮ್ ಥರ ಹಾಕ್ಬಿಟ್ಟೆಲ್ಲ ಮಾಡಿಸ್ತಾರಲ್ಲ, ಆ ಥರ ಮಾಡ್ಸೋಣ ಅಂದ್ಕೊಂಡ್ವಿ. ಬಟ್ ಇವಳು ಬೆಳಗ್ಗೆ ಸ್ವಲ್ಪ ನನ್ನ ಬರ್ತಡೇ ಮಾಡ್ಕೊಳ್ಳಲ್ಲ, ಕೇಕ್ ಕಟ್ ಮಾಡಲ್ಲ ಅಂತೆಲ್ಲ ಅಂದ್ಲು. ಅಮ್ಮ ಕೆಲ್ಸಕ್ಕೆ ಹೋಗಿದ್ರು, ಬೆಳಗ್ಗೆ ಹೋಗಿ ಇವಾಗ ಬಂದಿದ್ದಾರೆ. ಸೊ ನಾರ್ಮಲಾಗಿ ಕೇಕ್ ಕಟ್ ಮಾಡಿದ್ವಿ ಅಷ್ಟೇ. ಪಾಪು ಫುಲ್ಲು ಮುಖ ಮೇಲೆಲ್ಲ ಕೇಕ್ ಎಲ್ಲ ಹಚ್ಚಿ ಎಲ್ಲ ಇದೆಲ್ಲ ಮಾಡಿದ್ದಾಳೆ. ಏನಿಲ್ಲ, ಚೆನ್ನಾಗಿ ಮಾಡಿದ್ರೆ ನಾನು ಬರ್ತಡೇ ಅಂತ ಅನ್ಸೋದು. ಯಾರೆಲ್ಲ ನನ್ನ ಹುಟ್ಟುಹಬ್ಬಕ್ಕೆ ಶುಭಾಶಯ ತಿಳಿಸಿದ್ರೆ ಅವರಿಗೆಲ್ಲ ತುಂಬ ಹೃದಯವಾದ ಧನ್ಯವಾದಗಳು. ಥ್ಯಾಂಕ್ ಯು. ಇದೊಂದು ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ. ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವಾಗ ಏನು ಸ್ಪೆಷಲ್ ಇಲ್ಲ. ಏನಾದರೂ ಹೋಟೆಲ್ಗೆ ಕರ್ಕೊಂಡು ಹೋದ್ರೆ ಇವಳು ಬರ್ತಡೇಗೆ ಏನಾದ್ರು ಟ್ರೀಟ್ ಕೊಡಿಸ್ಬೇಕು. ನಾನು ಬರ್ತಡೇಗೆ ಏನೂ ಗಿಫ್ಟ್ ಕೊಟ್ಟಿಲ್ಲ, ಆದರೆ ಏನಾದ್ರು ಒಂದು ಡ್ರೆಸ್ ಕೊಡ್ಸೋಣ ಅಂದ್ಕೊಂಡಿದ್ದೀನಿ. ಅವಳು ಇಷ್ಟ. ಅವಳು ಮುಂಚೆನೇ ಕೇಳಿದೆ ಏನು ಬೇಕು, ಏನು ತಂದ್ಕೊಡ್ಲಿ ಅಂತ. ಅವಳು ಏನು ಬೇಡ 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 ಅಂತಿಲ್ಲ. ಹಾಗಾಗಿ ಒಂದು ಜೊತೆ ಡ್ರೆಸ್ ಕೊಡಿಸ್ತೀನಿ ಅಷ್ಟೇ, ಆಯ್ತಾ? ಅಯ್ಯೋ ಏನು ಬೇಡ ಅದೆಲ್ಲ ಪರವಾಗಿಲ್ಲ. ಬೆಳಗ್ಗೆ ಚೈನ್ ಕೊಡ್ಸಿದ್ಲು, ಶಾರ್ಟ್ ಚೈನ್ ಕೊಡ್ಸಿದ್ಲು. ಹಾಗಾಗಿ ಅಷ್ಟೆಲ್ಲ ನಾವು ಬೆಳ್ಳಿ ಬಂಗಾರ ಎಲ್ಲ ಕೊಡ್ಸೋಕ್ಕಾಗಲ್ಲ. ಹಾಗಾಗಿ ಡ್ರೆಸ್ ಕೊಡಿಸ್ಬೋದು. ನನಗೆ ಈ ಥರ ಸಿಂಪಲ್ ಆಗಿರೋದಕ್ಕೆ ಇಷ್ಟ. ನನಗೆ ಸೊ ವಿಡಿಯೋ ಎಂಡ್ ಮಾಡೋಣ. ಬಾಯ್. ಸೊ ಈ ವಿಡಿಯೋನ ಇಲ್ಲಿಗೆ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ನೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಬಟ್ ವಿಡಿಯೋ ನೋಡಿ ಪೂರ್ತಿಯಾಗಿ. ಹಾಗೆ ಲೈಕ್ ಮಾಡೋಣ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.